ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇವತ್ತು ನೇತ್ರಾವತಿ ನದಿ ತಟದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯ ನಡೆಯಿತು. ಮಧ್ಯಾಹ್ನ 12:50 ಸುಮಾರಿಗೆ 6ನೇ ಪಾಯಿಂಟ್ನಲ್ಲಿ ಕಳೇಬರ ಪತ್ತೆಯಾಯಿತು. ಮಹಜರು ಸ್ಥಳಕ್ಕೆ ಪರದೆಯನ್ನ ಹಾಕಿ SIT ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಿದೆ. ಶ್ವಾನದಳದಿಂದಲೂ ಕೂಡ ಪರಿಶೀಲನೆ ನಡೆಯಿತು. ಆ ಒಂದು ಎಂಡ್ ಪಾಯಿಂಟ್ ನಲ್ಲಿ ಇಲ್ಲಿ ನಡೀತಾ ಇದೆ. ಅಲ್ಲಿ ನೋಡಬಹುದಾಗಿದೆ ನೇತ್ರಾವತಿ ನದಿಯ ತಟದಲ್ಲೇ ಈ 6ನೇ ಪಾಯಿಂಟ್ ಇದೆ. ಧರ್ಮಸ್ಥಳ ಇಡೀ ದೇಶದ ಚಿತ್ತ ಈಗ ಧರ್ಮಸ್ಥಳದತ್ತ ನೆಟ್ಟಿದೆ. SITಯಿಂದ 3ನೇ ದಿನ ಭೂಮಿಯಾಗಿದ್ದು ಕಳೇಬರ ಹುಡುಕುವ ಕಾರ್ಯ ನಡೆಯುತ್ತಿದ್ದು ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ನಡೆಯುತ್ತಿರುವ ರೋಚಕ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. SIT ಅಧಿಕಾರಿಗಳು, FSL ತಂಡ, ವೈದ್ಯರು, ಶ್ವಾನದಳ, ಪೌರ ಕಾರ್ಮಿಕರು ಸೇರಿದಂತೆ 66 ಸಿಬ್ಬಂದಿ ನೇತ್ರಾವತಿ ನದಿ ತಟದಲ್ಲಿ ಬೀಡು ಬಿಟ್ಟಿದ್ದಾರೆ. ದೂರುದಾರ ತೋರಿಸಿದ 6ನೇ ಪಾಯಿಂಟ್ನಲ್ಲಿ ಮಳೆ ಮಧ್ಯೆಯೂ ಕಾರ್ಯಾಚರಣೆ ಜೋರಾಗಿಯೇ ಇತ್ತು. SIT ವೈದ್ಯರ ತಂಡ, FSL ಹೀಗೆ ಎಲ್ಲರೂ ಸೇರಿದಂತೆ ಒಟ್ಟು ಎಷ್ಟು 66 ಜನರ ತಂಡ ಈಗ 6ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆರಂಭಿಸಿರುವಂಥದ್ದು. 6ನೇ ಪಾಯಿಂಟ್ ಒಂದು ಆ ನದಿ ಪಕ್ಕದಲ್ಲಿರುವಂಥದ್ದು. 6ನೇ ಪಾಯಿಂಟ್ ಎಲ್ಲಿ ನಡೀತಾ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡ್ಬೋದಾಗಿದೆ ಇದು ನದಿಯ ಕೆಳಭಾಗ. ಈ ಒಂದು ಭಾಗದಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ಝೂಮ್ ಮಾಡಿದರೆ ಇಲ್ಲಿ ಕಾಣುತ್ತೆ. ಆ ಒಂದು ಎಂಡ್ ಪಾಯಿಂಟ್ನಲ್ಲಿ ಇಲ್ಲಿ ನಡೀತಾ ಇದೆ. ಅಲ್ಲಿ ನೋಡ್ಬೋದಾಗಿದೆ 6ನೇ ಪಾಯಿಂಟ್ ಇದಾಗಿರುತ್ತೆ. 6ನೇ ಪಾಯಿಂಟ್ ಏನಂತ ಹೇಳಿದರೆ ಪಕ್ಕದಲ್ಲಿ ಅಂದರೆ ಏನು ನೇತ್ರಾವತಿ ನದಿ ಸ್ನಾನಘಟ್ಟದ ಪಾಯಿಂಟ್ 1ನೇ ಪಾಯಿಂಟ್ ಏನಿತ್ತು ಅದಾದ ಬಳಿಕ ಅದೇ ನೇರ ಪಾಯಿಂಟ್ಗಳನ್ನು ಮಾಡ್ತಾ ಹೋದರೆ ಅಲ್ಲಿ 6ನೇ ಪಾಯಿಂಟ್ನಲ್ಲಿ ಈ ಒಂದು ಉತ್ಖನನ ಕಾರ್ಯ ಈಗ ಆರಂಭವಾಗಿರುವಂಥದ್ದು. ತುಂಬ ಜೋರಾದ ಮಳೆ ಕೂಡ ಬರ್ತಾ ಇದೆ. ಸೊ ಈ ಒಂದು ಕಾರ್ಯಾಚರಣೆಗೆ ತೊಡಕಾಗ್ತಾ ಇರುವಂಥದ್ದು. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು, ತಲೆಬುರುಡೆ ಸಿಕ್ತಿದ್ದಂತೆ ತನಿಖಾ ತಂಡ ಅಲರ್ಟ್ ಆಯಿತು. ಸ್ಥಳ ಮಹಜರು ಕಾರ್ಯ ಯಾರಿಗೂ ಕಾಣದಂತೆ ಪರದೆ ಕಟ್ಟಿ ಸ್ಥಳ ಮಹಜರು ಮಾಡಿದ್ರು. ಸದ್ಯಕ್ಕೆ ಆ ಒಂದು 6ನೇ ಪಾಯಿಂಟ್ ನಂಬರ್ ಏನಿದೆ ಅದನ್ನು ಈಗ ಸಂಪೂರ್ಣವಾಗಿ ಪರದೆಯಲ್ಲಿ ಹಾಕಿ ಅದನ್ನು ಬಂದ್ ಮಾಡಲಾಗಿದೆ. ಯಾವುದೇ ರೀತಿ ಅಲ್ಲಿ ಏನೇನು ಪ್ರೊಸೀಜರ್ ನಡೀತಾ ಇದೆ ಅನ್ನೋದು ಹೊರಗಡೆ ಕಾಣಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಲಾಗಿದೆ. ಅಂದರೆ ಕಾನೂನಾತ್ಮಕ ದೃಷ್ಟಿಯಿಂದ ಸಾಕಷ್ಟು ಗೌಪ್ಯತೆ ಅವರನ್ನು ಕಾಪಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಇಂತಹ ಪರದೆಗಳನ್ನು ಹಾಕಿದ್ದಾರೆ. ಸೊ ಸದ್ಯಕ್ಕೆ ನಾವಿವಾಗ ಪಾಯಿಂಟ್ ನಂಬರ್ 6ಅಲ್ಲಿ ನೋಡ್ತಾ ಹೋಗೋದಾದರೆ ನೋಡ್ಬೋದು ಇಲ್ಲಿ ಏನು ಅವರಿಗೆ ಸದ್ಯಕ್ಕೆ ಊಟದ ಒಂದು ಬ್ರೇಕನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದರೆ ಕೆಲವೊಂದು ಸ್ಟೀಲ್ ಬಾಕ್ಸ್ನಲ್ಲಿ ಟಿಫನ್ ಕ್ಯಾರಿಯರ್ಗಳು ಕೂಡ ಆ ಕಡೆ ಹೋಯಿತು. ಸೊ ಅದರಿಂದ ಸದ್ಯಕ್ಕೆ ಈಗ ಊಟದ ಬ್ರೇಕ್ ಇದೆ ಮತ್ತು ಅವರಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಸಿಬ್ಬಂದಿಗಳು, ಅಧಿಕಾರಿಗಳು ಆ ಒಂದು ಸ್ಥಳವನ್ನು ಮಾಜರನ್ನು ಮಾಡುವಂತಹ ಪ್ರಕ್ರಿಯೆ ಯಾವ ರೀತಿ ಆಗಬೇಕು ಮತ್ತು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಅಲ್ಲಿ ಡಿಸ್ಕಸ್ಸನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಥಳದಲ್ಲಿ ಡಾನ್ ಶ್ವಾನದಿಂದಲೂ ತೀವ್ರ ಪರಿಶೀಲನೆ. ಸ್ಥಳದಲ್ಲಿ ಸಿಕ್ಕ ಕೈ, ಕಾಲಿನ ಮೂಳೆಗಳು, ತಲೆ ಬುರುಡೆಯನ್ನ ಸಂಗ್ರಹಿಸಿದ FSL ತಂಡ ಎಲ್ಲವನ್ನ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಳ್ತು. ಉತ್ಖನನ ನಡೆಯುತ್ತಿರೋ ಸ್ಥಳದಲ್ಲಿ ಶ್ವಾನದಳದಿಂದಲೂ ಪರಿಶೀಲನೆ ನಡೆಯಿತು. 100 ಮೀಟರ್ ಅಂತರದಲ್ಲೇ ಇದೆ 7, 8ನೇ ಪಾಯಿಂಟ್. ದೂರುದಾರ ತೋರಿಸಿರುವ 13 ಸ್ಥಳಗಳ ಪೈಕಿ 6, 7 ಮತ್ತು 8ನೇ ಸ್ಥಳಗಳು ಬಂಗ್ಲೆಗುಡ್ಡದ ಪ್ರದೇಶದ ನೇತ್ರಾವತಿ ನದಿ ತಟದ ಅಕ್ಕಪಕ್ಕದಲ್ಲೇ ಇವೆ. 6ನೇ ಪಾಯಿಂಟ್ನಿಂದ ಕೇವಲ 100 ಮೀಟರ್ ಅಂತರದಲ್ಲಿ 7 ಹಾಗೂ ಅದರ ಪಕ್ಕದಲ್ಲೇ 8ನೇ ಪಾಯಿಂಟ್ ಇದೆ. ಈ ಒಂದು ಪಾಯಿಂಟ್ ಏನಿದೆ, ಸೊ ಈ ಒಂದು ಪಾಯಿಂಟ್ ಇವಾಗ 6ನೇ ಪಾಯಿಂಟ್ ಆಗಿರುತ್ತೆ. ಸೊ 1ನೇ ಪಾಯಿಂಟನ್ನು ಇಲ್ಲಿಂದ ತೋರಿಸೋದಾದರೆ ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ ಆ ಏನು ನೀರು ನದಿ ಹರಿಯುತ್ತೆ ಅದೇ ನೇತ್ರಾವತಿ ನದಿ ಅಂದರೆ ಸ್ನಾನಘಟ್ಟ, ನೇತ್ರಾವತಿ ಧರ್ಮಸ್ಥಳದ ಸ್ನಾನಘಟ್ಟ ಏನು ಬರುತ್ತೆ ಆ ಒಂದು ಸ್ನಾನಘಟ್ಟ ಅಲ್ಲಿ ಬರುತ್ತೆ. ಸೊ ಅಲ್ಲಿಂದ ಅದರ ಪಕ್ಕದಲ್ಲಿ ಇರುವಂಥದ್ದು ಬಂಗ್ಲಗುಡ್ಡೆ. ಸೊ ಆ ಬಂಗ್ಲಗುಡ್ಡೆಯ ಪಕ್ಕದಲ್ಲೇ ನಿನ್ನೆ 5 ಪಾಯಿಂಟ್ಗಳು ಇಲ್ಲೇ ಆಗಿತ್ತು. ಈಗ ಸದ್ಯಕ್ಕೆ 6ನೇ ಪಾಯಿಂಟ್ ಇದಾಗಿದೆ. ಸೊ ಇದು 6ನೇ ಪಾಯಿಂಟ್ ಆಗಿರುತ್ತೆ. ಸೊ 6ನೇ ಪಾಯಿಂಟ್ ಇದಾದರೆ ಇಲ್ಲಿಂದ ಒಂದು 100 ಮೀಟರ್ ಪಕ್ಕದಲ್ಲಿ ಹೋದರೆ 7ನೇ ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ಒಂದು ಪಕ್ಕದಲ್ಲಿ ಹೋದರೆ ಅದು 8ನೇ ಪಾಯಿಂಟ್ ಸಿಗುತ್ತೆ.
ಸದ್ಯ 6ನೇ ಪಾಯಿಂಟ್ನಲ್ಲೂ ಮನುಷ್ಯನ ದೇಹದ 10 ಮೂಳೆಗಳು ತಲೆಬುರುಡೆ ಪತ್ತೆಯಾಗಿವೆ. 6ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವೂ ಪೂರ್ಣಗೊಂಡಿದೆ. ನಾಳೆ ಬೆಳಿಗ್ಗೆ 7ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯೋ ಸಾಧ್ಯತೆ ಇದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH